ಮನುಷ್ಯ ಆರೋಗ್ಯವಾಗಿ ಬದುಕಬೇಕಾದರೆ ಸದೃಢವಾದ ಶರೀರ ಎಷ್ಟು ಅವಶ್ಯವೋ ಆತನ ಆರೋಗ್ಯವು ಉತ್ತಮ ಸ್ಥಿತಿಯಲ್ಲಿರುವುದು ಅಷ್ಟೇ ಮುಖ್ಯವಾಗಿದೆ. ಅದಕ್ಕಾಗಿ ಆರೋಗ್ಯವೇ ಭಾಗ್ಯ ಎಂಬಂತೆ ನಾವು ಜೀವನದಲ್ಲಿ ಇದನ್ನು ಅಳವಡಿಸಿಕೊಂಡು ಬಾಳಿ ಬದುಕಬೇಕಾಗಿದೆ ಎಂದು ಹಿರೇಬೇವನೂರು ಗ್ರಾಮದ ಹಿರೇಮಠದ ದಯಾನಂದ ಸ್ವಾಮಿಗಳು ಹೇಳಿದರು. ಅವರು ಇಂಡಿ ಪಟ್ಟಣದ ಮಾಳಿ ದವಾಖಾನೆಯಲ್ಲಿ ಹಿರೇಬೇವನೂರು ಗ್ರಾಮದ ಭೀಮಾಶಂಕರ್ ವಡ್ಡರ್ ಇವರ ಚಿರಂಜೀವಿ ಶ್ರೀ ವಿಜಯ ಈತನ 7ನೇ ವರ್ಷದ ಜನ್ಮ ದಿನಾಚರಣೆ ನಿಮಿತ್ತವಾಗಿ ಮಾಳಿ ದವಾಖಾನೆಯಲ್ಲಿ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಗ್ರಾಮದ ಇನ್ನೋರ್ವ ವೈದ್ಯ ಡಾಕ್ಟರ್ ಸಿದ್ದು ಪರಗೊಂಡ ಮಾತನಾಡಿ, ಖ್ಯಾತ ರಾಜ್ಯಶಾಸ್ತ್ರಜ್ಞ ಅರಿಸ್ಟಾಟಲ್ ಹೇಳಿದಂತೆ ಸದೃಢವಾದ ಶರೀರದಲ್ಲಿ ಸದೃಢವಾದ ಮನಸ್ಸು ಇರುತ್ತದೆ ಎಂಬಂತೆ ಒಳ್ಳೆಯ ಮನಸ್ಸು ನಮ್ಮಲ್ಲಿರಬೇಕಾದರೆ ಮೊದಲು ನಾವು ಒಳ್ಳೆಯ ಆರೋಗ್ಯವಂತ ವ್ಯಕ್ತಿಯಾಗಿ ಬಾಳಬೇಕಾಗುತ್ತದೆ. ಅದಕ್ಕಾಗಿ ನಾವು ಪ್ರತಿನಿತ್ಯ ನಮ್ಮ ಆರೋಗ್ಯದ ಕುರಿತು ಜಾಗೃತಿ ವಹಿಸಿ ಆಗಾಗ ತಪಾಸಣೆ ಮಾಡಿಸುತ್ತಿರಬೇಕು. ಅಂದಾಗ ಮಾತ್ರ ನಾವು ಬಹಳ ದಿನಗಳವರೆಗೆ ಬದುಕಬಹುದಾಗಿದೆ ಎಂದು ಹೇಳಿದರು. ದವಾಖಾನೆಯ ವೈದ್ಯರಾದ ಡಾಕ್ಟರ್ ರಾಜ್ಕುಮಾರ್ ಮಾಳೆ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಆರ್.ವಿ. ಪಾಟೀಲ್ ಶಿಕ್ಷಕರು, ಬಾಳು ಮುಳುಜಿ, ಗಿರೀಶ್ ಪಾಟೀಲ್, ಬಸವರಾಜ್ ಮೇತ್ರಿ, ಸಿದ್ದರಾಯ ಅಪ್ತಾಗಿರಿ, ಸೋಮಶೇಖರ್ ಆರೋಗ್ಯಕ್ಕೆ ನಿಗದಿಯಾದ ಅಶ್ವಿನಿ ಮತ್ತು ದೇವಿಯನ್ನು ಸ್ಮರಣೀಯನಾಗಿ ಇವತ್ತಿನ ಈ ಶುಭ ಮುಂಜಾನೆಯ ಗಳಿಗೆಯಲ್ಲಿ ಶಿವರಾಯ್ ಬಂಡಿವಡ್ಡರವರ ಚಿರಂಜೀವಿಯಾದ ಶ್ರೀಯುತ ಶ್ರೀ ವಿಜಯನ 7ನೇ ಹುಟ್ಟುವರ್ಷದ ಹಬ್ಬದ ಪ್ರಯುಕ್ತವಾಗಿ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಸಂಯುಕ್ತ ಆಶ್ರಯದಲ್ಲಿ ಶ್ರೀಯುತರಾದ ಆತ್ಮೀಯರಾದ ಪ್ರಶಿಕ್ಷರು ಆದ ಡಾಕ್ಟರ್ ರಾಜ್ಕುಮಾರ್ ಮಾಳೆಯವರ ಆಸ್ಪತ್ರೆಯೊಳಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ನಿಮಿತ್ತವಾಗಿ ಈ ಕಾರ್ಯಕ್ರಮದ ನನ್ನ ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ಊರಿನ ಹಿರಿಯರಾದ ಗಿರೀಶ್ ಪಾಟೀಲ್ ಅವರೇ, ರಾಜಶೇಖರ್ ಪಾಟೀಲ್ ಸರ್ ಅವರೇ, ಅದೇ ಥರನಾಗಿ ಬಸವರಾಜ್ ಮೇತ್ರಿಯವರೇ, ಅದೇ ಥರನಾಗಿ ಪಂಡಿತ ಬಿರಾದರ್ ಅವರೇ, ಅದೇ ಥರನಾಗಿ ಸಿದ್ದು ಪರಗೊಂಡವರೇ, ಅದೇ ಥರ ಇದಾಗಿ ಆಗಮಿಸಿರ್ತಕ್ಕಂಥ ಬಾಳು ಮುಳುಜಿಯವರೇ ಹಾಗೂ ಬಸವರಾಜ್ ಮೇತ್ರಿಯವರೇ, ಸಿದ್ದರಾಯ ಅಪ್ತಾಗಿರಿ ಅವರೇ, ಪೊಲೀಸ್ ಅವರೇ, ವೈದ್ಯರಾಗಿರ್ತಕ್ಕಂಥ ಸುಮನ್ ಸರ್ ಅವರೇ, ರೋಹನ್ ಅವರೇ, ಇನ್ನಿತರ ಸಿದ್ದು ನಾಗವರೇ, ಅವರಿವರೇನಂದರೆ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ವೈದ್ಯಾಧಿಕಾರಿಗಳೇ ಮತ್ತು ಸಮಸ್ತ ಈ ಶಿಬಿರಕ್ಕೆ ಆಗಮಿಸಿರ್ತಕ್ಕಂಥ ವಿಚಾರಣೆಯನ್ನು ಪಡೆಯತಕ್ಕಂಥ ಎಲ್ಲ ತಾಯಿಗಳು ಸೋದರು. ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಭೀಮಾಶಂಕರ ನಾವು ಏನಾದರೂ ಮಾಡಬೇಕ್ರಿ ಅಂತ ನಾವು ಮಾಡಬೇಕ್ರಿ ಅಂತ ಭಾಷೆಗಳು ಪ್ರತಿ ವರ್ಷವೂ ಅವ ಬ್ಯಾಡೋದಿ ಬಡವರಲ್ಲಿ ಅದನ್ನು ಕೇಳದೆ ಒಂದು ಚಲಾವಣೆ ಕೊಟ್ಟು ಅದೇ ಥರನಾಗಿ ಅವ ಮಾಡಿದಕ್ಕೂ ಇವತ್ತು ದಿವಸ ನಾವು ಸಪ್ತಗಿರಿ ಆಸ್ಪತ್ರೆಯವರಿಗೆ ಮತ್ತು ಡಾಕ್ಟರ್ ಆಗಿರ್ತಕ್ಕಂಥ ನಮ್ಮ ರಾಜ್ಕುಮಾರ್ ಮಾಳೆಯವರಿಗೆ ಸಿದ್ದವರಿಗೆ ಸ್ಪಂದಿಸಬೇಕಾಗ್ತದೆ. ಪ್ರತಿ ವರ್ಷವೂ ಅವರು ಬಿಡದೆ ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹೊತ್ಕೊಂಡು ಮಾಡಿ ಡಾಕ್ಟರು ಭಾಳ ಹೆಗಲು ಕೊಟ್ಟು, ಈ ಸಂಸ್ಥೆಯವರು ಕೂಡ ಅಷ್ಟೇ, ನಮ್ಮ ಮಠದಪ್ಪನ ಸಂಸ್ಥೆಯವರು ಕೂಡ ಅಷ್ಟೇ ಹೆಗಲು ಕೊಟ್ಟು ಅವರು ಭಾಳ ಸಹಕಾರ ಮಾಡಿದ್ರು. ಯಾಕೆ ಸಹಕಾರ ಮಾಡ್ಯಾರ ಅಂದ್ರೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಕೆಲವು ಬಡ ರೋಗಿಗಳಿಗೂ ಅನುಕೂಲ ಆಗಲಿ. ಊಟ ಮಾಡೋದಂದ್ರೆ ಬರೀ ಕೇಕ್ ಡಮ್ಮರ್ ಕಾಸಿ ದೊಡ್ಡ ದೊಡ್ಡದಾಗಿ ಮಾಡ್ಕೊಳ್ಳೋದು ಬೇಡ. ಏನೋ ಜನರಿಗೂ ನಮ್ಮ ಸೇವೆ, ನನ್ನ ಅಳಿಲು ಸೇವೆ, ಆ ಬಡವನಾಗಿದ್ರು ಕೂಡ ನನ್ನ ಸೇವೆಯನ್ನು ಮುಟ್ಲಿ ಅಂತ ತಿಳ್ಕೊಂಡು ಉಪಯುಕ್ತ ಆಗಲಿ ಜನರಿಗೂ ಕೂಡ. ಆರೋಗ್ಯ ಹೆಂಗೆ ಸರಿ ಹೇಳಿದ್ರಲ್ಲ, ಸದೃಢವಾಗಿರ್ತಕ್ಕಂಥ ಶರೀರಕ್ಕೆ ಸದೃಢವಾಗಿರ್ತಕ್ಕಂಥ ವಿಚಾರಗಳು, ಯಾವ ಆರೋಗ್ಯಪೂರ್ಣವಾಗಿರ್ತಾನೋ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ವಿಚಾರಗಳು ಆತನ ಶರೀರಗಳು ಇರ್ತವೆ. ಸರಿ ಇದ್ರು ಮೊದಲು ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ಆಗಿರ್ತಕ್ಕಂಥ ಶರೀರ. ಆ ಶರೀರ ಇದ್ರೆ ಆರೋಗ್ಯವಾಗಿರ್ತಕ್ಕಂಥ ವಿಚಾರಗಳು ಬರಲಿಕ್ಕೆ ಸಾಧ್ಯ. ವೈದ್ಯಕೀಯ ಕೆಲವೊಂದು ನಾವು ಏನಪ್ಪ ಅಂತಂದ್ರೆ ಯೋಗದ ಮುಖಾಂತರ ಯೋಗಕ್ಕೆ ಎಷ್ಟು ಶಕ್ತಿ ಅದ ಅಷ್ಟೇ ವೈದ್ಯಕೀಯಕ್ಕೂ ಅಷ್ಟೇ ಶಕ್ತಿ ಅದ. ಆಪರೇಷನ್ ಇಲ್ಲಾರ್ದೇನೋ ಯೋಗ ಮಾಡಿದ್ರೆ ಕಡಿಮೆ ಆಗುವಂಥ ಶಕ್ತಿ ಅದ. ಅವು ಎರಡೂ ಒಂದೇ ಮುಖದ ನಾಣ್ಯಗಳಿದ್ದಾವೆ. ಅದಕ್ಕೆ ಈಗಿನ ಕಾಲಮಾನದೊಳಗೆ ಏನಿದೆ ನಮಗೆ ನಿಮಗೆಲ್ಲ ಸಮಯ ಇಲ್ಲ ಅದಕ್ಕೆ ವೈದ್ಯರೇ ಕಾರಣ. ವೈದ್ಯರಿಗೆ ಬೇಕು ನಮ್ಗೆ, ಯಾಕಂದ್ರೆ ಅವ್ರು ಇದ್ರೆ ನಮ್ಮ ಶರೀರ ಶುದ್ಧ ಇರ್ತದೆ. ನಾವು ತಿನ್ನೋ ಆಹಾರ ಬರೀ ನಾವು ತಿನ್ನೋ ಆಹಾರದಲ್ಲಿ ಕೂಡ ಹೆಂಗೆ ಅಂತಂದ್ರೆ ವಿಷಕಾರಿ ಅದ. ವಿಷಕಾರಿ ಉಪಯೋಗಗಳನ್ನು ಪಡೆದುಕೊಂಡು ಬರೀ ಊಟ ಮಾಡೋದು ನಮ್ಮ ಪ್ರದೇಶ ಮಗ ಅಂತಾರೆ. ಇವೆಲ್ಲ ನಮಗೆ ನಿಮ್ಗೆ ಗೊತ್ತು, ಭಾಳ ಇರೋ ಅವಶ್ಯಕತೆ ಇಲ್ಲ. ಪ್ರದೇಶ ಮಗ ಕಾಯಿಲೆ ಕಳೆದುಕೊಂಡು ಮಗ ಅವ್ರಿಗೆ ಆ ನೋವು ಇರಬಾರ್ದು ತಿಳ್ಕೊಂಡು ಪ್ರತಿ ವರ್ಷನೂ ಕೂಡ
ಇನ್ನಿತರ ಕಾರ್ಯಕ್ರಮಗಳು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೂಡ ಹಮ್ಮಿಕೊಂಡು ಇದೇ ಥರನಾಗಿ ಅವರಿಗೆ ಭಗವಂತ ಈ ಮಗುವಿಗೆ ಆಯುಷ್ಯ ಆರೋಗ್ಯ ಕೂಡಲಿ ನಮ್ಮ ನಿಮ್ಮೆಲ್ಲರ ಕೃಪಾಶ್ರವನ್ನು ಇರಲಿ ಅನ್ನುವಂಥ ಮಾತನ್ನು ಹೇಳಿ ಈ ಯಶಸ್ವಿಯಾಗಿ ಈ ಶಿಬಿರ ನೆರವೇರಲಿ. ಡಾಕ್ಟರ್ ಮಾಳಿಯವರು ಮತ್ತು ಸಿದ್ದು ಅವರು ಮತ್ತು ಉಳಿದ ಡಾಕ್ಟರ್ ಕೂಡ ಹೊಂದಿರತಕ್ಕಂಥ ಪೇಷಂಟ್ಗಳಿಗೆ ರೋಗಿಗಳಿಗೆ ಸಾಂತ್ವನ ಮತ್ತು ಅವರಿಗೆ ರೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಲಹೆಗಳನ್ನೆಲ್ಲ ಅವರು ಆರೋಗ್ಯವಾಗಿ ಯಾವ ರೀತಿ ಬಸ್ ಚಾರ್ಜ್ನು ಕೂಡ ಫ್ರೀ ಅದಂತ ಹೇಳ್ಯಾರ. ಆ ಯಾರೋ ಡಾಕ್ಟರ್ ಹೇಳ್ಯಾರ ಅದ್ರ ಉಪಯೋಗವನ್ನು ಎಲ್ಲ ಪೇಷಂಟ್ಗಳು ಯಾವ ರೋಗಿಗಳನ್ನು ಕೂಡ ಪಡೆಯಲಿ ಅನ್ನುವಂಥ ಮಾತನ್ನು ಹೇಳಿ ಸಮಯದ ಅಭಾವ ಆಗ್ಯದ. ಸಮಯ ಆದ್ದರಿಂದ ನಾನು ಮಾತಿತ್ತು ಜೈ ಪಾತಾಳಿ, ಪಂಡಿತ್ ಬಿರಾದರ್, ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ಶರತ್, ಡಾಕ್ಟರ್ ಶುಭಂ, ಡಾಕ್ಟರ್ ನೇಹಾರ್, ಸಿದ್ದು ನಾವಿ, ಸಂತೋಷ್ ಗೌಳಿ, ಜಟ್ಟು ಮರಡಿ ಉಪಸ್ಥಿತರಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಭೀಮಾಶಂಕರ್ ವಡ್ಡರ್ ಅವರು ತಮ್ಮ ಪುತ್ರನ ಜನ್ಮದಿನಾಚರಣೆ ನಿಮಿತ್ತವಾಗಿ ಏರ್ಪಡಿಸಿದ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರದಲ್ಲಿ ಸುಮಾರು 300ಕ್ಕಿಂತ ಹೆಚ್ಚಿನ ರೋಗಿಗಳು ಉಚಿತವಾಗಿ ಚಿಕಿತ್ಸೆ ಪಡೆದುಕೊಂಡರು. ಪ್ರತಿ ವರ್ಷ ಹುಟ್ಟುಹಬ್ಬದ ನಿಮಿತ್ತವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಅನಾಥಾಶ್ರಮ ಮಕ್ಕಳಿಗೆ ಸೇವೆ, ಪ್ರತಿ ವರ್ಷ 2 ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ಪ್ರತಿ ವರ್ಷ ಬಡ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ. ಈ ವರ್ಷ 15ಕ್ಕೂ ಹೆಚ್ಚು ರೋಗಿಗಳು ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳಲಿದ್ದಾರೆ. ಇದರೊಂದಿಗೆ ವಿವಿಧ ಸಾಮಾಜಿಕ ಸೇವೆಗಳನ್ನು ಮಾಡುತ್ತಾ ತಮ್ಮ ಪುತ್ರನ ಜನ್ಮದಿನಾಚರಣೆ ಆಚರಿಸುತ್ತಿದ್ದಾರೆ. ದೇವು ಕುಂಚಬಾಳ್, C9 ಕನ್ನಡ, ತಾಳಿಕೋಟೆ.